ಇನ್ನೂ ರಕ್ತ ಹೊಂಟದ ನೋಡ್ರಿ, ರಕ್ತ ನಿಂದ್ರಲಾಗ್ಯದ, ಮನೆಗೆ ಹೊಂಟೀವಿ ನಾವು. ಇಲ್ಲಿ ನೋಡ್ರಿ ಎಲ್ಲ ಮಾಡ್ಕೊಂಡು ಕಿಸಿಂದ ಇಟ್ಟೀನಿ, ಅವ್ನಿಗೆ ಹೆಲ್ಪ್ ಮಾಡೋಣ. ಇಷ್ಟು ಭಾಂಡದು ಎಲ್ಲ ತೊಳ್ಕೊಂಡು ಮಾಡ್ಕೊಂಡು ಇಟ್ಕೊಳೋಣ. ಈಗ ಅಂದ್ರೆ ಅವಾಗ ಪಾಪ ಕೆಲಸ ಮಾಡತ್ತನ ಕುಂತಿಗೆಸಿಂದ ಚಿಕ್ಕೋಬೇಕು ಅಂದ್ರೆ ನೋಡ್ರಿ ಮನ್ಕೊಂಡಾರ ಇಬ್ರು. ನಾ ಈಗ ಪಟ್ಟಂತ ಒಂದು ಕಡೆಗೆ ಆಲೂ ಪಲ್ಯ, ಒಂದು ಕಡೆ ಚಟ್ನಿ ಮಾಡ್ಕೊಂಡು ದೋಸೆ ಹಾಕ್ಬೇಕಂತ ಅಲ್ಲತ್ತೀನಿ. ಹಿಂಗದ ನೋಡ್ರಿ ಪ್ರೊಸೀಜರ್. ಗಂಟಲು ಬಲ್ರಿ ಫುಲ್ ಉರಲಿಕತ್ತದ, ಹಿಂಗೆ ಫುಲ್ ಬಾಡಿ ಶೇಕ್ ಆಗ್ಲತ್ತದ. ನಮ್ಮಿಬ್ರು ಸಾಬರ್ ಫ್ರೆಶ್ ಆಗ್ಯಾರ್ರಿ, ಈಗ ನಾಷ್ಟ ಮಾಡತ್ತಾರ. ಸಾವ್ಕಾಸ ಎಲ್ಲ ಕಡೆ ಹೊಡೆದು ಹೋಗ್ತೀವ್ರಿ. ನಮಿತ್ ಹೆಂಗೆ ಹೊಲದ ನೋಡೋದಾಗ ಎಲ್ಲಕ್ಕಿಂತ ಬೆಸ್ಟ್ ಸೂಪರ್ ಹೀರೋ ಯಾರ ಗೊತ್ತದ? ಪುನೀತ್ ರಾಜ್ಕುಮಾರ್. MBBS ಬ್ಯಾನಿ ಅಲ್ಲತ್ತೀರಿ, ಫುಲ್ ಗಂಟಲ್ ಫುಲ್ ಬ್ಲಾಕ್ ಆಗ್ಬಿಟ್ಟದ. ಚಿಕ್ಕ ಪ್ಲೇಟ್ಗಳ ಬಾಳೆನ ತೊಳ್ಕೊತೀನಿ, ಪರವಾಗಿಲ್ಲ ಅಂತಿಗೆ ಸೀನ. ರೆಡಿ ಆಯ್ತು ನೋಡ್ರಿ ದೋಸೆ, ಚಟ್ನಿ, ಆಲೂಗಡ್ಡೆ ಪಲ್ಯ, ಚಾ. ಚಾ ಕುಡಿಯಮಿ. ಮಿಕ್ಕು ಓಯ್ ಮಿಕ್ಕು ಓದೋದಾಯ್ತು. ಎಲ್ಲರಿಗೂ ಬೆಳಗಿನ ಶುಭೋದಯ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ಬರ್ರಿ ಫ್ರೆಂಡ್ಸ್, ಐತಿನ ಬ್ಲಾಗ್ನಾಗ ಏನೇನು ಆಗ್ತದೆ, ಏನು ಸುದ್ದಿ ಅಂತ ನೋಡಮ್ಮಿ. ನನಗಂತೂ ಸಿಕ್ಕಾಪಟ್ಟೆ ಆರಾಮ್ ತಾಪ ಬಿಟ್ಟದ್ರಿ. ನೋಡ್ಬೇಕ್ರಿ, ದವಾಖಾನಿಗೆ ಹೋಗ್ತೀವೋ ಏನು ಮಾಡ್ತೀವೋ ಅಂತ ಕೆಸಂಗೆ ಗೊತ್ತಿಲ್ಲ. ಬ್ಲಡ್ ಟೆಸ್ಟ್ ಮಾಡೋರಿಗಂತೂ ಸಂತೋಷ, ಮನೆಗೆ ಬಾ ಅಂತ ಕೆಸಂದ್ರೆ ಹೇಳ್ಬಿಟ್ಟಾನ. ಬಟ್ ನನಗೆ ತಾಳ್ಕೋದಾಗಲಾಗ್ಯದ. ಮಾರ್ನಿಂಗ್ ಹಿಡಿದು ಫುಲ್ ವಾಮಿಟಿಂಗ್ ಅದು ಎಲ್ಲ ಅಲಾಗತ್ತದ ನನಗೆ. ಬಟ್ ಇವ್ರು ದೋಸ್ತರು ದೋಸೆ ಮಾಡ್ಕೊಂಬಂದು ಬೆನ್ ಬಿದ್ದಾರೆ. ನೀನು ಭೀ ಸಂತೋಷ ಮನೆಗಿದ್ದು, ನಾನು ನೀನು ಭೀ ಯಾವುದೇ ಬ್ಲಾಗೇ ಮಾಡಲಿಲ್ಲ, ಏನು ಮಾಡಲಿಲ್ಲ. ಯಾಕಂದ್ರೆ ನಂಗೆ ಆರಾಮ್ ತಪ್ಪಿತ್ತು. ಅದಕ್ಕೋಸ್ಕರ ಪಾಪ ಒಂದು ಸೌನ್ ಹೇಳ್ತಾ ಮತ್ತು ಅವ್ರು ಊರಿಗೆ ಹೋಲತ್ತಾರಂತ ಮಾಡಂಬಿಕಾ ಅಂತಂದ್ರೆ ನಾನು ಇಬ್ರಕ್ಕಂತ ಮಾಡ್ಕೊಂಬ ಹೆಲ್ಪ್ ಮಾಡ್ತೀನಿ ನಾನು. ಅದಕ್ಕೋಸ್ಕರ ಸುಮ್ಮಂದಿಷ್ಟು ದೋಸೆ ಹಾಕ್ಬೇಕಂತ ಅಲ್ಲತ್ತೀನಿ ರೀ. ನಾನು ಈಗೆಲ್ಲ ಪ್ರಿಪೇರ್ ಮಾಡ್ಕೊಂಡಿನಿ ಬಡ ನೋಡ್ರಿ. ಈಗ ಮಸಾಲೆ ಫ್ರೈ ಮಾಡ್ಕೊಳತ್ತೀನಿ, ಉಳ್ಳಾಗಡ್ಡಿ ಟಮಾಟೆ ಅದು. ಇಲ್ಲಿ ಆಲೂನು ಮ್ಯಾಶ್ ಮಾಡಿಟ್ಟೀನಿ, ಚಟ್ನಿನೂ ರೆಡಿ ಆಗಿಬಿಟ್ಟದ, ಹಿಟ್ಟನ್ನು ತೆಗೆದು ಇಟ್ಟುಬಿಟ್ಟೀನಿ. ಈಗ ಬಡ ಮಾಡ್ತೇನೆ ನೋಡಿ ಫ್ರೆಂಡ್ಸ್. ಮಮ್ಮಿ ಅಡುಗೆ ಮಾಡ್ಲತ್ತೇಳು, ವಾಂತಿ ಬತ್ತು ಮಮ್ಮಿ. ಅಕ್ಕಿ ಕೂತಾಳೆ ನೋಡ್ರಿ ಮಮ್ಮಿ. ನನಗಂತೂ ಭಾಳ ವಾಮಿಟಿಂಗ್ ಆಗ್ಲಕತ್ತದ ನೋಡ್ರಿ. ಈಗ ದವಾಖಾನಿಗೆ ಹೋಗ್ಬೇಕಲ್ಲತ್ತೀವಿ ನಾವು. ಸಂತೋಷ್ ಆಫೀಸ್ಗೆ ಹೋಗ್ತಾನೆ, ನಾನು ಚಿಕ್ಕು ಮಿಕ್ಕು ಹೋಗ್ತೀವಿ. ಯಾಕಂದ್ರೆ ನಾನು ಆಫೀಸ್ನಾಗ ಮೀಟಿಂಗ್ ಅದು ಅದ ಬಾ ಅಲ್ಲತ್ತಾರ. ಮತ್ತು ನಾಳೆಗೆ ಮತ್ತೆ ಸುಟ್ಟಿ ತೊಗೋಬೇಕು, ಯಾಕಂದ್ರೆ ಚಿಕ್ಕು ಮಿಕ್ಕು ಸ್ಕೂಲಿಗೆ ಹೋಗಬೇಕು. ನಾನೇ ಅಲ್ಲತ್ತೀನಿ, ಇರ್ಲಕ್ಕೆ ನೀವು ಹೋಗಿ ಎಲ್ಲ ಮ್ಯಾನೇಜ್ ಮಾಡ್ಕೊತೀನಿ ಅಂತ. ಭಾಳ ತ್ರಾಸ ಆಗತ್ತದಪ್ಪ, ಫುಲ್ ತ್ರಾಸ ಕೊಡ್ಲತ್ತದ. ನಮ್ಮ ಚಿಕ್ಕ ಮಿಕ್ಕ ಕೈನ ಮಕ್ಕೋಣ. ನಮ್ಮ ಚಿಕ್ಕ ಕೈನ ಅದಕ್ಕೆ ಅವೆಲ್ಲ ಹಾಸಿಗೆದು ತೆಗಿಲಿತ್ತಾನೆ, ಬೆಡ್ಶೀಟ್ ಹಾಕ್ಲತ್ತಾನ. ಅವ್ರ ಪಪ್ಪ ಕೆಲಸ ಮಾಡತ್ತಾರ, ಭಾಳ ತ್ರಾಸ ಕೊಡ್ಲತ್ತಾನ. ಈಗ ದೋಸೆ ರೆಡಿ ಆಯಿತು, ಹಂಗೆ ಹಿಂಗೆ ಮಾಡಿಕೊಟ್ಟೀನಿ. ಹೋಲತ್ತಾರ ಇವ್ರು ಆಫೀಸ್ಗೆ, ಇವನು ರೆಡಿ ಆಲತ್ತಾನ. ನಾವು ದವಾಖಾನಿಗೆ ಹೋಗ್ತೀವಿ ಈಗ. ಹಿಟ್ಟಿಟ್ರೆ ಹಾರೆ ಮಾಡಪ್ಪನಿಲ್ಲ, ಅದಕ್ಕೋಸ್ಕರ ಸುಮ್ಮ ಮಾಡಿಬಿಟ್ಟೆ. ಫೋಲ್ಡ್ ಕಲ್ಲೋದು ಮತ್ತೀಗ ನಾವು ಭೀ ಹೋಗ್ತೀವಿ. ನಾನು ಫ್ರೆಶ್ ಆಗ್ತೀನಿ, ಇವನು ಎದ್ದ ನೋಡ್ರಿ. ಇವ್ರು ನಾಷ್ಟ ಮಾಡತ್ತಾನೆ, ಈಗ ನಾನು ರೆಡಿ ಆಗ್ತೀನಿ. ತೆಲಿದು ಬಾಚ್ಕೋತಾ ಬಟ್ಟೆ ಚೇಂಜ್ ಮಾಡ್ಕೋತೀನಿ, ದವಾಖಾನಿಗೆ ಹೋಗ್ತೀವಿ ನಾವು. ಈಗ ಇನ್ನೊಂದು 2 ಹಾಕ್ಕೊಂಬರ್ತೀನ. ಹಾಂ ತಿನ್ನಿರಿ ನೀವಿಬ್ರು. ನಮಗೆ ಆರಾಮ್ ತಪ್ಪಲೇನೇ ಅಲ್ರಿ, ಮಕ್ಕಳದಂತೂ ನಾವು ನೋಡಲೇಬೇಕಾಗ್ತದೆ. ಹೋದ್ರೆ ನಂದಂತೂ ಕಣ್ಣನೇ ತರಾಗದೆ, ಗಂಟಲು ನಿಂತಿಸಿ ತೊಟ್ಟಿ ಒಟ್ಟು ಹಿಂಗೆ ಒಂಥರ ಬರೀ ಮೈ ಹಿಂಗೆ ಶೇಕ್ ಆಲತ್ತದ್ರಿ ನಂದು. ಇದಕ್ಕಂತಾರ್ರಿ ಫ್ರೆಂಡ್ಸ್, ಇಂಡಿಯನ್ ಹೌಸ್ ವೈಫ್ ಆರಾಮ್ ಇರಲಿ ಬಿಡಲಿ, ಬಟ್ ಏನು ಮಾಡಬೇಕು, ಫ್ಯಾಮ್ಲಿ ನೋಡಬೇಕು. ಫಸ್ಟ್ ಪ್ರಯಾರಿಟೀಸ್ ಫ್ಯಾಮಿಲಿ, ಆಮೇಲೆ ಎಲ್ಲ ಹೆಲ್ತ್ ಎಲ್ಲ ಸೆಕೆಂಡರಿ. ಹೆಂಗಾಗ್ಯದಮ್ಮ
ನಂಗೆ ಉಪ್ಪು ಖಾರ ಏನೂ ಗೊತ್ತೇ ಇಲ್ಲ, ಸೊ ಹಾಗೆ ಮಾಡಿಬಿಟ್ಟೇನಿ ನೋಡಿ. ಸರಿ, ನೀವು ನಾಷ್ಟ ಮಾಡಿರಿ. ನಮ್ಮ ಚಿಕನ್ ನೋಡ್ರಿಗ ಎಲ್ಲ ಕಡೆ ಖಟ್ಮಲ್ ದವಾ ಹೊಟ್ಲಿಕತ್ತಾನ. ಸಾವ್ಕಾಸ एकदम फास्ट ಹೊಡಿ. ನನಗದು ವಾಸನೆ ಹೊಟ್ಟೆ ತಾಕೋದಾಗಲ್ಲ, ಅದಕ್ಕೆ ನಾ ಹೊರಗೆ ಬಂದುಬಿಟ್ಟೇನಿ. ನಿನ್ನೆ ನೋಡೋ ಬಟ್ಟೆ ಹಾಕಿದೆಲ್ಲ ಇಲ್ಲಿ ಹೊರಗೆ ಹಾಕಿನಿ. ನಮ್ಮ ಮಿಕ್ಕ ಅಂದ್ರೆ ತಳಗೆ ಹೋಗ್ಯಾನ. बाय. किसका गुड्डा है वो? किसका गुड्डा है? किसका है? तुम्हारा है? मेरा। कौन सा? भैया तुम्हारा बहुआ है? तुम्हारा बहुआ है? ಇಲ್ಲಿ ನೋಡ್ರಿ, ಈಗ ಅಂಬೇಡ್ಕರ್ ಜಯಂತಿ ಮಾಡ್ಲತ್ತಾರೆ ಇಲ್ಲಿ. ಹೊಲತ್ತಿನೇ ಸಿಗ್ಲಿಲ್ಲ ನೋಡ್ರಿ, ಇದ್ರಾಗ ತೊಗೊಂಡು ಹೊಲತ್ತೀವಿ. ಕೂಲರ್ಗಳು ನೋಡ್ರಿ ಈಗ ಹೆಂಗೆ ಹೊರಗೆ ಇಟ್ಟಾರ. ಫ್ರೆಂಡ್ಸ್ ಪಾರ್ಕ್ದಾಗ ಬಂದೀವಿ. ನೀವು ಹೋಲತ್ತಿ ಬೇಡ ನೋಡ್ರಿ, ಅಲ್ಲದ ಎಂಟ್ರೆನ್ಸ್. ಇಲ್ಲಿ ಎಲ್ಲ ಕ್ಲೀನ್ ಇರ್ತದೆ ನೋಡ್ರಿ ಪಾರ್ಕ್ದಾಗ ಎಲ್ಲ. ಮಮ್ಮಿ ಪಾರ್ಕ್ದಾಗ ನೋಡ್ರಿ ಗಿಡ ಹೆಂಗಿಟ್ಟಾರ ನೋಡ್ರಿ ಫ್ರೆಂಡ್ಸ್. ಈಗ ನಾವು ಹೋಲತ್ತೀವಿ ಹೊಸ ಹಾಸ್ಪಿಟಲ್, ನಾಳೆ ತರ್ದೀನಿ. ಆ ಕಡೆ ಹೋಲತ್ತೀವಿ ಫ್ರೆಂಡ್ಸ್. ನಂದು ಹಾಸ್ಪಿಟಲ್ ಅದ, ಇದು ಪೂರಾ ನಾನೇ ಮಾಡಿಸಿ ನೋಡ್ರಿ. ಇದು ಪೂರಾ ಅಲ್ಲಿ ನೋಡ್ರಿ ಎಮರ್ಜೆನ್ಸಿ. ಎಮರ್ಜೆನ್ಸಿ ಬಂದು ಇದು ಹೊಸದಾಗ್ಯದ, ನಾನೇ ಮಾಡ್ಸಲ್ರಿ ಇದು. ನಾನೇ ರೊಕ್ಕ ಕೊಡ್ತೀನಿ ನೋಡಲ್ಲ. LED TV ಅದು LEDಗ ಅಂದ್ರೆ ಡಾಕ್ಟರ ಅಲ್ಲೇ ಮನಾಲಿ ಗೋಲಿ ಕೊಟ್ಟಾರ, ದವಾ ಕೊಟ್ಟಾರ, ಇಂಜೆಕ್ಷನ್ ಹೆಂಗೆ ಹಚ್ಚಾರ ನೋಡಿ. ಸರಿ ಅದೇ ಕರ್ಸಲಾಗ ಒಮ್ಮೆ ಮತ್ತು ನಾಳೆಗೆ ಬರಬೇಕು. ನಾಳೆಗೆ ಮತ್ತಿನ ಬ್ಲಡ್ ಟೆಸ್ಟ್ ಕೊಡತ್ತ. ಇಂಜೆಕ್ಷನ್ ಬಿಸಿಲು ನೋಡ್ರಿ, ಬಿಸಿಲು ನೋಡಿ ಫ್ರೆಂಡ್ಸ್. ಈಗ ನಾವು ಹೊಲತ್ತೀವಿ ಮನೆಗೆ. ನಾವು ನೋಡ್ರಿ ಈಗ ಬ್ರೆಡ್, ಬಿಸ್ಕಿಟ್, ಶಾಂಪೂ, ಚಾಪತ್ತಿ ಮತ್ತೇನೋ ಚಿಕ್ಕ ಇವ್ಯಾವಲ್ಲ ಇದು ಹೊಂಟಿವಿ ನೋಡ್ರಿ ಈಗ ಮನೆಗೆ. ನಮಗೆ ಇಲ್ಲಿ ಉಳ್ಳಾಗಡ್ಡಿ ತಾತ ಮಾಡ್ತೀನಿ ಕೂತ್ಕೊಡಿ. ಮನೆಗೆ ಬಂದೇವ್ರೇನು ಶಿಸ್ತು ಗೋಧಿ ತೊಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ. ಇಲ್ಲಿ ನೋಡ್ರಿ ನಮ್ದು ಇಬ್ಬರು ಸಾಬರು ಮೂವಿ ನೋಡ್ಕೊತ ಕೂತಾರೆ ಲ್ಯಾಪ್ಟಾಪ್ದಾಗ. ಚಿಕ್ಕು ಏನಾರ ತಿಂತೆ ತಿನ್ನು, ಇನ್ನೊಂದು ಸ್ವಲ್ಪ ಏನು ತಿಂತೆ ತಿನ್ನು. ನಮ್ಮಿಕ್ಕು ಆಲ್ರೆಡಿ ದೋಸಾನು ತಿಂದನ್, ಬಿಸ್ಕಿಟ್ ತಿಂದನ್ ಕೂತಾನೆ. ಇದ್ರೂ ಒಣ ಕಟ್ಟಿಗೆ ಇದು ಇಟ್ಟೆ ಕುಂದಿರ್ತದ್ರಿ. ಇದು ಒಣ ಕಟ್ಗಿನೇ ಒಂದಿನ ಗಿಡ ಆತ ದೊಡ್ಡದು. ಹೌದು, ತನಕಾಯ ಇದಕ್ಕೆ ಸಲ ವಾಮಿಟಿಂಗ್ ರೀ ಆಗಲಾಗಿದ್ದು ಈಗ ಅದೆಲ್ಲ. ಬಟ್ ಸೇಮ್ ಹಂಗೆ ಆಗ್ಲತ್ತದ. ಇಷ್ಟು ಗರಂ ನೀರು ಕುಡಿತೀನಿ. ಗೋಲಿ ಕನ್ನಡ ಸೂಪರ್ ಹೀರೋರ ಯಾರು ಭಾಳ ಜನ. अरे नहीं मम्मी, कर्नाटका से कोई सुपर हीरो नहीं बना क्या? मतलब कर्नाटका के लोगों ने कोई सुपर हीरो नहीं बनाया क्या? ಭಾಳ ಜನ. अरे बोलो ना. ಅವರಷ್ಟು ಹೆಸರ, ಅವರಷ್ಟ ಪ್ರೀತಿ, ಅವರಷ್ಟು ಅಭಿಮಾನ ಇನ್ನತನ ಯಾರು ಗಳಿಸಿಲ್ಲ, ಗಳಿಸಕ್ಕೂ ಆಗಲ್ಲ. ಹೌದು ಹೌದಿಲ್ರಿ ಫ್ರೆಂಡ್ಸ್? ಬರೋಬರದ ಇಲ್ರಿ ಹೇಳ್ರಿ. ನನಗೆ ಅಷ್ಟೇನು ನಾಲೆಜ್ ಇಲ್ಲ ನನಗೆ ಇದ್ರ ಬಗ್ಗೆ ಎಲ್ಲ, ಹೀರೋ ಹೀರೋಯಿನ್ಗಳ ಬಗ್ಗೆ. ಯಾಕಂದ್ರೆ ನಾ ಯಾರಿಗೂ ಜಾಸ್ತಿ ಅತಿಯಾಗಿ ಹಿಂಗೆ ಏನಂತಾರೆ ಹಿಂಗೆ ಅಭಿಮಾನಿ ಇಲ್ಲ, ಏನೇ ಇಲ್ಲರಿ. ನನ್ನ ಮಕ್ಕಳ ಅಭಿಮಾನಿ ಇದ್ದೀನಿ. ನನ್ನ ಮಕ್ಕಳು ನಮ್ಮ ಅಭಿಮಾನಿಯರ ಖಲಾಸ್, ದ್ಯಾಟ್ಸ್ ಇಟ್, ಖತಮ್. ನಾ ಯಾರ ಸಲುವಾಗೂ ತಲೆ ಖರಾಬ್ ಮಾಡ್ಕೊಳ್ರಿ ಫ್ರೆಂಡ್ಸ. ನಾ ಇತ್ತು, ನನ್ನ ಫ್ಯಾಮಿಲಿ ಇತ್ತು, ಮುಗೀತು ರೀ. ಅಷ್ಟೇ ನಂದದ ಲೈಫ್. ಸರಿಯಾಗಿ ಗರಮ್ ಆಗ್ಯಾವ ನೀರು. ನೀರು ತೊಗೊಂಬಂದ ನೀರು ಕುಡಿತಾ. ಲೈಟ್ ಆಫ್ ಮಾಡಿ ಇನ್ನು
ಮಾಡಂತ ನೋಡ್ರಿ. ನೀರು ಕುಡಿತೀನಿ. ನಮ್ಮ ಚಿಕ್ಕನವ್ರು ಗರಂ ನೀರು ಮಾಡ್ಕೊಂಬಂದಾನ. ಒಂದಿಷ್ಟು ನೀರು ಕುಡಿತ. ಮಿಕ್ಕು ಇಟ್ಟನ ಚಿಕ್ಕು ತೊಗೊಂಬಂದಾನ ನೋಡ್ರಿ. ಗಂಟಲು ಫುಲ್ ಬ್ಲಾಕ್ ಆಗ್ಯದಲ್ಲ ತರ ಡಾಕ್ಟರ್. ಡಸ್ಟ್ ಎಲರ್ಜಿ ಭಾಳ ಆಗ್ಬಿಟ್ಟದ. ಸಂತೋಷ್ನೂ ಇದು ಏನಂತಾರೆ ಬುಕ್ ಮಾಡ್ಯಾರ ಬ್ಲಡ್ ಟೆಸ್ಟ್ ಮಾಡೋ ಸಲುವಾಗಿ ನಾಳೆಗೆ ಹೊರಗಿನಿಂದ ಬಂದು ಕೇಸ್ ಏನೋ ಬಂದು ಮನೆಗೆ ಬಂದು ಬ್ಲಡ್ ಟೆಸ್ಟ್ ಮಾಡ್ತಾರಲ್ರಿ ಅವರು. ವಿತ್ ನಾಳೆಗಾರ ಹಾಸ್ಪಿಟಲ್ದಾಗೂ ಬ್ಲಡ್ ಟೆಸ್ಟ್ ಮಾಡ್ತೀನಿ ನಂದು. ಅದಕ್ಕೆ ಏನು ಮಾಡ್ಬೇಕು ಗೊತ್ತಿಲ್ಲ ನೋಡ. घूमना अच्छा नहीं है अपना, सबसे अच्छा है अपना. ಕಬೂತರ್ಗೂ ಬಂದು ನಮ್ಮ ಕೂಲರ್ ಮ್ಯಾಗ ಕುಂದಿರ್ಲತ್ತಾವ ನೋಡ್ರಿ. ಇನ್ನೂ ಮೂರು ಬಂದು ಫ್ರೆಂಡ್ಸ. ನಮ್ಮ ಮಕ್ಕೊಂಬಿಟ್ಟಿದ್ದು ನಮ್ಮ ಚಿಕ್ಕು ಮಿಕ್ಕು ಇಬ್ಬರು ಟ್ಯೂಷನ್ಗೆ ಹೋಗಿ ಬಂದುಬಿಟ್ರು. ಈಗಂದ್ರೆ ಪ್ರಣವ ದೋಸ್ತ ಕೇಳಕತ್ತಾನಂತ ಮಿಕ್ಕು ಹೇಳತ್ತಾನ, ಆಂಟಿ ನಮಗೆ ದೋಸ್ತಾನೆ ಕೊಟ್ಟಿನಲ್ಲಿ ಕೇಸಿ ನನ್ನ ದವಾಖಾನೆಗೆ ಅದು ಹೋಗಿದ್ದಲ್ರಿ ತವ್ರು ಮನೆಯಾಗಿಲ್ಲ ಅಂತ ತಿಳ್ಕೊಂಡು ಮನೆ ಚಾವಿ ಹಾಕಿದ್ರು ಹೋಗ್ಬಿಟ್ಟೇವ್ರಿ. ಅದಕ್ಕೋಸ್ಕರ ಅವ್ರಿಗೆ ಕೊಟ್ಟಿದ್ದೀವಿ. ಪಾಪ ಮಕ್ಕಳು ಹೇಳಕತ್ತಾವ ಚಂದ ಕಾಣ್ಸಂಗಿಲ್ಲ. ಹೌದು ಈಗ ನಾನು ಮಾಡ್ತೀನಿ ಬಡ ಬಡ ಹೋಗಿ ಅವ್ರಿಗೆ ಒಂದು 4 ದೋಸೆ ಹಾಕ್ಕೊಡ್ತಾ ಮತ್ತೇನು ಮಾಡಲಿ. ಹೌದು इक्विवेलेंट फ्रैक्शन तुम्हें दिया है 2/5 क्वेश्चन. इसके कितने इक्विवेलेंट फ्रैक्शन निकालने हैं तुझे? इसके 3 निकालने. तो पहले तू लिखेगा 2/5 और किसी भी नंबर, मतलब जो नंबर लेगा ना तू वही नंबर उसी नंबर से तुझे समझ आएगा. 2/5 है, ठीक है. इसको मल्टीप्लाई करते हैं 2 से. ನೋಡ್ರಿ ಈಗ ಪಲ್ಯ ಹಚ್ಚೀನಿ, ಚಟ್ನಿ ಹಚ್ಚಿಟ್ಟೀನಿ. ಈ ಕಡೆ ಅಂದ್ರೆ ಚಹಾ ಇಟ್ಟೀನಿ. ಡಾಕ್ಟರ್ ಅಂದಾರಿ ಚಹಾ ಬಿಟ್ಟು ತಿನ್ಬೋದು ಅಂತ ಕೇಸಿಂದ್ರೆ ಅದನ್ನು ಬಿಸಿ ಬಿಸಿದು ಅಂತ ಕೇಸಿ ಇದ್ರಾಗ ಚಂದ ಇಲೈಚಿ ಅದ್ರಕ್ಕೆ ಅದು ಎಲ್ಲ ಹಾಕೀನಿ. ಈ ಕಡೆಗೆ ಹಂಚು ಗರಂ ಅಲ್ಲತ್ತದ. ಪ್ರಣವ್ ದೋಸೆ ಹಾಕ್ಕೊಡ್ತೀನಿ. ರೈತಿಗೆ ಇಷ್ಟು ಹಿಟ್ಟು ಉಳ್ಕೊಂಡ್ಬಿಟ್ಟಾವ. ಪಾಪ ಹೇಳಕತ್ತಾನ ಬಡ ಬಡ ದೋಸೆ ಹಾಕ್ತಾ. ನಾನು ನೋಡ್ರಿ ಈಗ ದೋಸೆ ಹಾಕಿಬಿಟ್ಟೀನಿ. 4 ದೋಸೆ ಹಾಕೀನಿ, ಪಲ್ಯ ಚಟ್ನಿ ಇಟ್ಟೀನಿ. ಚಾನು ರೆಡಿ ಆಗ್ಯದ. ಫಸ್ಟ್ ಅವ್ರಿಗೆ ಕೊಟ್ಟು ಆಮೇಲೆ ಅಂದ್ರೆ ಚಹಾ ಕೊಡ್ತಾ. ಮಿಕ್ಕ ಈಗ ಇದು ಪ್ರಣವ್ ಕೊಡು. ನೋಡ್ರಿ ಈಗ ಚಹಾ ರೆಡಿ ಆಗ್ಯದ. ಬರ್ರಿ ಚಹಾ ಕುಡಿಯಮಿ. ಬೆಳಗ್ಗೆ ತೊಗೊಂಬಂದೀವ್ರಿ 50-50 ಮತ್ತದು ಬಟರ್ ಡಿಲೈಟ್, ಬ್ರೆಡ್, ಶಾಂಪೂ, ಚಾಪತ್ತಿ ತೊಗೊಂಬಂದಿದ್ದು ನೋಡ್ರಿ. ನಾ ಇಷ್ಟು ದಿನ ಅದ್ಬೇಕು ಹಿಂಗೆ ಬ್ರೆಡ್ ತಿನ್ಲತ್ತೀನಿ ನೋಡ್ರಿ. ನಂಗೆ ಯಾಕೋ ಹಿಂಗೆ ತಿನ್ಬೇಕು ಅನಿಸ್ಲತ್ತ. ಯಾರ್ಯಾರು ಹಿಂಗೆ ತಿಂತೀರಿ ಹೇಳ್ರಿ. ನೋಡ್ರಿ ಫ್ರೆಂಡ್ಸ್, ಏನು ಭೀ ತಿನ್ಲತ್ತೀನಿ ವಾಮಿಟಿಂಗೇ ಆಲತ್ತದ. ಅಂದ್ರೆ ಸುಮ್ಮ ಹಿಂಗೆ ಬ್ರೆಡ್ ತಿನ್ನಮ್ ನೋಡಮ್ಮ. ಯಾಕೆ ಸ್ವಲ್ಪ ಗಂಟ್ಲಿಗೆ ಸ್ವಲ್ಪ ಸಮಾಧಾನ ಆಗ್ತದೆ ಏನಂತ ಕೇಸಿನ ನೋಡಮ್ರಿ. ಕಿಂಗ್ ತಗೊಂಡು ತೆಳಗಿಂದ ಇದನ್ನೇ ಆಗಿಲ್ಲಲ್ಲೋ ದೋಸ್ತ. ಏನಿದು ಮುರಿಯಲ್ಲೂ ಆಗ್ಯದ ನನ್ನ ಕೈನಿಂದ. ಹೆಂಗೆ ತಗೊಂತೀನಿ ನಮ್ಮ ನನಗಿದೂ ಹೋಗಲ್ಲ ಇತ್ತು ನೋಡ್ರಿ. ಹಾಂ ಕೊಡು ಪರವಾಗಿಲ್ಲ. ಅವ್ರಿಗಿನ್ನ ಆಲೂಗಡ್ಡೆ ಪಲ್ಯ ಬೇಕತ್ತಾಡ ಚಂದ ಹತ್ಲತ್ತದಂತ ಪ್ರಣವಿನ ಬೇಕಲ್ಲತ್ತಾನ. ಮಿಕ್ಕು ಮಕ್ಕೋಕತ್ತಾನ ಹೆಂಗೆ ನೋಡ್ರದ. ಓದ್ಕೋತ ಬಂದು ಕೂತ್ಕೇಸಂದ್ರೆ ನಿದ್ದೆ ಹೊಡ್ಲಿತಾನ. ಇವ ನಿದ್ದೆ ಹೊಡ್ಲಿತಾನ. ಇವ ಇಲ್ಲಿ ಓದಕತ್ತಾನ. ನಾನು ನೋಡ್ರಿ ಬರೀ ಕೆಮ್ಮದು ಉಲ್ಟಿ ಮಾಡೋದು ಎಡ್ಡೆ ಕೆಲಸ ರೀ ನಂದು. ಇದಕ್ಕೆ ಬಿಟ್ಟು ಬೇರೆ ಕೆಲಸನೇ ಇಲ್ಲ ನಂದು. ಪಾಪ ನಮ್ಮ ಚಿಕ್ಕು ಇಟ್ಟು ಬಾಂಡ ತೊಳ್ಕೊಂಬಿಡ್ತು. ನಮ್ಮ ಇಕ್ಕಂದ್ರೆ ಕಸ ಗುಡಿಸ್ಕೊಂಡ್ಬಿಟ್ಟು ಮತ್ತು ಇಬ್ಬರು ಓದ್ಕೋತ ಕುಂತಾರೆ. ಅವ್ರ ಪಪ್ಪ ಅಂತಿದ್ದೆ ಮಾಡ್ಕೊರಪ್ಪ ನಾ ಬಂದು ಅಡುಗೆ ಮಾಡ್ತೀನಂತ. ಬಟ್ ಅವನು ಹೈರಾಣಾಗಿ ಬರ್ತಾನೆ. ಅದಕ್ಕೆ ಸುಮ್ಮನೆ ಏನು ಮಾಡ್ಬೇಕಲ್ಲತ್ತೀನಂದ್ರೆ ಬಿಸಿ ಬಿಸಿ ಅನ್ನ ಒಂದಿಷ್ಟು ಮಜ್ಜಿಗೆ ಸಾರು ಮಾಡಿಬಿಟ್ಲೇನೆಲ್ಲ ತಿನ್ನು ಲೈಟ್ ವೇಟ್ನೇ ಇರ್ತೀನಿ. ಓದಿಲ್ಲ ಚಿಕ್ಕು ಮಿಕ್ಕೂ ಎಲ್ಲ ಥರ ಅದೇ ಮಾಡಿಬಿಡು ಮಮ್ಮಿ ಅಂತ ಕೇಸಿನ. ಮತ್ತು ಅವ್ರ ಪಪ್ಪ ಬಂದು ಮಾಡಿಬಿಡ್ಬೇಕಂದ್ರೆ ರಾತ್ರಿ 12 ಆಗ್ತದೆ. ನಮಗೆ ಮಕ್ಕೋಬೇಕಂದ್ರೆ 1 ಆಗ್ತದೆ. ಅದಕ್ಕೆ ಸುಮ್ಮದೇನು ಏರ್ಸ್ ಕುಂತು ಬಿಡ್ತೀನಿ ರೀ. ಅದೇನು ಜಾಸ್ತಿ ಟೆನ್ಷನ್ ಇಲ್ಲ. ಹೋದೇನು ತೆಗ್ದು ಜಪ್ಟೋಲೆ ಆರ್ಡ್ರ್ ಮಾಡೀನಿ ರೀ. ಮಜ್ಜಿಗೆ ಅದು ಟಮಾಟರ್ ಅದು ಏನೇನು ಬೇಕೆಲ್ಲ ಸಾಮಾನು ಅದು ಬಂದು ಒಳಗೆ ಏನು ಮಾಡ್ತೀನಿ ಅಂದ್ರೆ ಇಂಡಕ್ಷನ್ ಮೇಲೆ ಪಾಣೆ ಮಾಡ್ಕೊಂಬಿಡ್ತೀನಿ. ಬಡ ಬಡ ಮಜ್ಜಿಗೆ ಸಾರು ಮತ್ತಂದ್ರೆ ರೈಸ್ ಮಾಡ್ಕೊಂಬಿಡ್ತೀನಿ ಒಂದಿಷ್ಟು.
ಆರ್ಡರ್ ಬಂದದ್ರಿ ನಮ್ಮ ಇಕ್ಕ ಹೋಗ್ಯಾನ ತೊಗೊಂಬರ್ಲಕ್ಕ. ಇಷ್ಟು ಸಾಮಾನವ ಅಮ್ಮ? ಚೆಕ್ ಮಾಡಿದಿ ನೀನು? ಚೆಕ್ ಮಾಡೋದಿಲ್ಲ, ಏನೇ ಬಂದಿಲ್ಲ ಅಂದ್ರೆ ಕೇಸ್ ಹಾಕಿ. ಏಯ್ ಮಡ್ಸ, ಹಂಗೆಲ್ಲ ಮಾತಾಡಬಾರ್ದು. ಅವ ಎಲ್ಲ ತಿನ್ನು ತಿನ್ನು ತಿನ್ನು. ಅದು ಒಂದೇ ಅದ, 20 ರೂಪಾಯಿದು ಚಿಕ್ಕಿ ಅದ. ಉದ್ದಿನಬೇಳೆ, ಸೋಯಾಬೀನ್, ಎಣ್ಣೆ ರೀ ಇರ್ಲಕ್ಕ ತಿನ್ರಿ. ನೀವು ತಿನ್ನಲ್ಲ ಇಬ್ರು? ಅಯ್ಯೋ 20 ರೂಪಾಯಿ ಚಿಕ್ಕಿ ನೋಡ್ರಿ, ಅದು ಏನಾಗಲ್ತ ತಿನ್ರಿ. MRP ಅದ 2 ರೂಪಾಯಿ. MRP ತೆಳಗದ, MRP ತೋರಿಸಿಲ್ಲ. ಇದೇನದ? ಇಲ್ಲ ಇಲ್ಲ ಇಲ್ಲ, ಇದು ಬಾಯಿ ಅಂತದ. MRP ಅಲ್ಲದ ನಂಗೆ 20 ರೂಪಾಯಿ ಕೊಟ್ಟು 40 rupees ಅದ MRP. ಎಲ್ಲದ? 40 rupees ಅದ MRP. ಅಲ್ಲ, अरे ये देखो, ये पर ग्राम है USP, मतलब 20 ರೂಪಾಯಿ ತಗೊಂಡದ್ ನೋಡ್ರಿ. ಅಣ್ಣಗೆ ಅರ್ಧ ಕೊಡು, ನೀ ಅರ್ಧ ತಗೋ. ಅದ್ರಾಗ ಅರ್ಧ ಅರ್ಧ ಏನ್ ಹಾಕ್ತೀರಿ? ಇರ್ಲಕ್ ಕೊಡು. ಅಬೇ ನನಗೆ ದೊಡ್ಡದ ಅಂತ ಅನ್ಸದ್ ನನಗೆ. ನಾ ಖರೆ ನೋಡಿದ್ರೆ ದೊಡ್ಡದಂತಿದ್ದೀನಿ. ನಾ ತಿನ್ನಲ್ಲಪ್ಪ, ನೀವೇ ತಿನ್ರಿ ಇಬ್ರು. ಕಿಷ್ಟ ಅದ ನೋಡ್ರಿ, 20 ರೂಪಾಯಿ ಕಿಷ್ಟ. ಛೇ ಫುಲ್ ಧೋಕಾದಡಿ ನಡೆದದ ನೋಡ್ರಿ, ಫುಲ್. ಅಬೇ ಇದು ಕಾಜು ಬಾದಾಮ್ದದಾರು, ಅದಕ್ಕೆ ಅದು 20 ರೂಪೀಸ್ ಕೊಟ್ಟಾರ. ಇರ್ಲಿ ಬಿಡು. ಎಣ್ಣೆ, ಬ್ಯಾಳಿ, ಸೋಯಾಬೀನ್ ಇಷ್ಟೆಲ್ಲ ಪ್ಯಾಕೇಜಿಂಗ್ ಮಾಡಿ ಕೊಟ್ರೆ ಎಷ್ಟು ರೊಕ್ಕ ತಗೋರಿ ಅಲ್ರಿ. ಮೆಣ್ಸಿನ್ಕಾಯಿ ತರ್ಸಿನಿ, ಮಜ್ಜಿಗೆ ಮತ್ತು ಟಮಾಟರ್. ಈಗ ರೀ 4 ಟಮಾಟ ಬಂದವ್ ನೋಡ್ರಿ, 20 ರೂಪಾಯಿದು. 5 ರೂಪಾಯಿ ಒಂದು ಟಮಾಟೆ. ಮಜ್ಜಿಗೆ ಅವ, ಇದ್ರ ಪ್ಯಾಕೇಜ್ ಮಾಡಿಕೊಟ್ಟಾರ. ಇದೊಂದು ಪ್ಯಾಡ್ ತರ್ಸೀನಿ. ಆಯ್ತು ನೋಡ್ರಿ ಜಪ್ಟೋಲಿ ಇವೆಷ್ಟ ತರಿಸ್ದ. ಇದೊಂದು ಚಿಕ್ಕಿ. ಇದಕ್ಕೆ ನೋಡಿ ನನಗೆ ಭಾಳ ಅಚಂಬ ಅನ್ನಿಸ್ಲತ್ತದ್ರಿ. ಇದ್ರಾಗ ಬಂದಿತ್ತು ನೋಡ್ರಿ, ನಾ ಈಗೇನು ಮಾಡ್ಕೊಳತ್ತೀನಿ ಅಂದ್ರೆ, ಈಗ ಮಜ್ಜಿಗೆ ಸಾರು ಮಾಡ್ಕೊಳಕತ್ತೀನಿ. ಈಗ ಈ ಕಡೆ ಅನ್ನ ಇಟ್ಟಿರ್ತೀನಿ, ಆ ಕಡೆ ಅನ್ನ ರೆಡಿ ಆಗ್ಲಕತ್ತದ. ನಮಗೆ ನೋಡಿ ಯಾರ್ಯಾರು ಹುರ್ಕೋತಾರೆ ನೋಡ್ರಿ, ಅವ್ರು ಈ ಮೆಣಸಿನ್ಕಾಯಿ ಖಾರ ಹಿಂಗೆ ಹುರ್ಕೊಳಕ್ ಹಿಂಗೆ. ಬರ್ರಿ ಫ್ರೆಂಡ್ಸ್, ಈಗ ಊಟ ಮಾಡತ್ತೀನಿ ನೋಡ್ರಿ. ರೈಸ್ ನೋಡ್ರಿ ಪೂರ ಕುಕ್ಕರ್ ತುಂಬ ಬಿಟ್ಟದಿಲ್ಲ. ನಾವು 2 ಬಟ್ಟಲ್ ಮಾಡಿದ್ದು. ಮತ್ತಂದ್ರೆ ಮಜ್ಜಿಗೆ ಸಾರು ಅದ ರೀ. ಇದು ಈಗ ನಾವು ಊಟ ಮಾಡತ್ತೀವಿ ನೋಡ್ರಿ ಫ್ರೆಂಡ್ಸ್. ವಾಕಿಂಗ್ ಅಪ್ಪೋ ಸುಮ್ಮನೆ ಯಾರು ಬಿಡುತ್ತೆ ನೋಡ್ರಿ ಪಟಾಕಿ. ಮಮ್ಮಿ ಪಪ್ಪಾಗೆ ವಾಕಿಂಗ್ ಮಾಡ್ಕೊತ ಬರ್ಲತ್ತಾರ. ನಾವಿಲ್ಲಿ ಕೂತೇವಿ ಇಲ್ಲಿ ಸ್ಕೂಟಿ ಮೇಲೆ.